ಮನುಷ್ಯನ ಶಬ್ದವನ್ನ ಕೇಳಿ ಕೇಳಿ ಮನುಷ್ಯನು ಏನ್ ಅನ್ಕೋತಾನೆ ಅಂತ ಅದರ ಪ್ರಕಾರ ಜೀವಿಸಲಿಕ್ಕೆ ಕಲ್ತ್ಬಿಟ್ರಿ. ಒಂದು ವಸ್ತ್ರ, ಒಂದು ಡ್ರೆಸ್ ಹಾಕಿದ್ರು, ಇದನ್ನ ಹಾಕಿದ್ರೆ ಏನ್ ಅಂತಾರೋ. ಒಂದ್ ಎಲ್ಲಿಗಾರು ಹೋಗ್ಬೇಕಾದ್ರೆ, ಅಯ್ಯೋ ನಾನು ಇಲ್ಲಿ ಪಾನಿಪುರಿ ತಿಂತಿದ್ದೀನಿ, ಇದನ್ನು ನೋಡಿ ಏನಂತಾರೋ. ಆದ್ರೆ ಒಂದೇ ಒಂದು ಬಾರಿ ಪರಿಶುದ್ಧಾತ್ಮನ ಏನಂತಾನೆಂಬುದಾಗಿ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಪರಿಶುದ್ಧಾತ್ಮನ ಏನಾದ್ರೂ ನಿನ್ನ ಕುರಿತು ತಿಳ್ಕೊಳ್ತಾ ಇದ್ದೇನೆ ಅಂತ ಯೋಚನೆ ಮಾಡಿದ್ರ? ನಾನು ಯಾವಾಗಲೂ ನನ್ನನ್ನು ನಾನು ಬಲಪಡಿಸ್ಕೊಳ್ಳುವಂಥ ಮಾತು, ಈ ಸೇವೆಯಲ್ಲಿ ನಿಂತುವಾಗ ದೇವರಿಗೆ ಸ್ತೋತ್ರ ಉಂಟಾಗಲಿ, ಅನೇಕ ನೆಗೆಟಿವ್ಗಳಿಗೂ ಬರ್ತದೆ, ಅನೇಕ ಪಾಸಿಟಿವ್ಗಳು ಬರ್ತದೆ. ಆದರೆ ನನ್ನನ್ನು ನಾನು ಬಲಪಡಿಸಿಕೊಳ್ಳಲಿಕ್ಕೆ ದೇವರಾತ್ಮನ ನನಗೆ ಕಲಿಸಿದಂಥ 2 ಅಂಶಗಳಿದೆ. ಒಂದೇನು ಗೊತ್ತಾ? GTG. ಹಂಗಂದ್ರೆ ಏನು ಗೊತ್ತಾ? ಗ್ಲೋರಿ ಟು ಗಾಡ್. ಹೇಳ್ರಿ ಗ್ಲೋರಿ ಟು ಗಾಡ್. ಹಲ್ಲೆಲೂಯಾ. ಕೆಲವೊಂದು ಪರಿಸ್ಥಿತಿಗಳು ಬರ್ತಿರ್ಬೇಕಾದ್ರೆ GTG ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ರಿ. ಕೆಲವೊಂದು ಪರಿಸ್ಥಿತಿಗಳು ಆಟೋಮೆಟಿಕ್ ಆಗಿ ನಿನ್ಗೆ ಅನುಕೂಲವಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ. ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಸಿಂಹದ ಗವಿಯ ಒಳಗಡೆ ಹೋಗುವಂತ ದಾನಿಯೇಲನನ್ನ ಕಾಪಾಡುವಂತ ಶಕ್ತಿ ನನ್ನ ದೇವರಿಗೆ ಇಲ್ಲ ಅಂತ ಅಲ್ಲ. ಅವನನ್ನ ಸಿಂಹದ ಗವಿಯ ಒಳಗಡೆ ಹೋಗಕ್ಕೆ ಅನುಮತಿ ಮಾಡಿದ್ದೇನಕ್ಕೆ ಗೊತ್ತಾ? 28 ರಾಷ್ಟ್ರಗಳಿಗೆ ಗೊತ್ತಾಗಬೇಕಾಗಿತ್ತು ದಾನಿಯೇಲ ಆರಾಧನೆ ಮಾಡ್ತಿರುವಂತ ದೇವರು ಎಂತವನೆಂಬುದಾಗಿ. ಅವನ ಆರಾಧನೆ ಮಾಡ್ತಿರುವಂತ ದೇವರು ಅವನನ್ನ ಸಿಂಹದ ಬಾಯಿಂದ ಕಟ್ಟಲಿಕ್ಕೆ ಅವನಿಂದ ಸಾಧ್ಯ ಎಂಬುದಾಗಿ 28 ರಾಷ್ಟ್ರಗಳಿಗೆ ಒಂದು ರಾಜ್ಯ ಮುದ್ರೆ ಒತ್ತಿದಂತ ಒಂದು ಪತ್ರ ರಿಲೀಸ್ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರ ಮಾತ್ರವೇ ಸಿಂಹದ ಗವಿಯೊಳಗಡೆ ದೇವರನ್ನ ಅವನನ್ನು ಅನುಮತಿ ಮಾಡಿದ್ದು. ಸಿಂಹದ ಬಾಯನ್ನ ಕಟ್ಟಲಿಕ್ಕೆ ಗೊತ್ತಿರುವಂತ ದೇವರಿಗೆ ನಿನ್ನ ವಿರುದ್ಧವಾಗಿ ಮಾತನಾಡುವಂತ ಮಾತುಗಳನ್ನ ಕಟ್ಟಲಿಕ್ಕೆ ಅವನಿಗೆ ಗೊತ್ತು. ಸಿಂಹದ ಬಾಯನ್ನ ಕಟ್ಟಲಿಕ್ಕೆ ಸಾಧ್ಯವಾಗಿರುವಂತ ದೇವರಿಗೆ ನಿನ್ನ ವಿರುದ್ಧವಾಗಿ ನಿಂತಿರುವಂತ ವಿರೋಧವನ್ನ ತಡೆಯಲಿಕ್ಕೆ ಅವನಿಗೆ ಚೆನ್ನಾಗಿ ಗೊತ್ತು. ನನ್ನ ಆತ್ಮದಲ್ಲಿ ಪ್ರವಾದಿಸ್ತೇನೆ, ಶದ್ರಕ್, ಮೇಷಕ್, ಅಬೇದೆನಗೋ ಬೆಂಕಿಯಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿಯೇ ಕಾಪಾಡಲಿಕ್ಕೆ ನನ್ನ ದೇವರಿಗೆ ಶಕ್ತಿ ಇತ್ತು. ಆದ್ರೂ ಅನುಮತಿ ಮಾಡಿದೆ. ಯಾಕೆ ಗೊತ್ತಾ? 4ನೇ ವ್ಯಕ್ತಿಯಾಗಿ ಅವನ ಜೊತೆಯಲ್ಲಿ ಸುತ್ತಾಡಲಿಕ್ಕೆ. ಹಲೋ ನಾನೊಂದು ಮಾತು ಹೇಳ್ತೇನೆ. ಕೆಲವೊಂದು ಕಷ್ಟಗಳು ಬರ್ತಾ ಇದೆ, ಕೆಲವೊಂದು ಕಣ್ಣುನೀರು ಬರ್ತಾ ಇದೆ, ರೋಗಗಳು ಬರ್ತಾ ಇದೆ, ಅವಮಾನಗಳು ಬರ್ತಾ ಇದೆ, ಹಿಂಸೆಗಳು ಬರ್ತಾ ಇದೆ, ವೇದನೆಗಳು ಬರ್ತಾ ಇದೆ, ಜನರು ಚುಚ್ಚುತ್ತಾ ಇದ್ದಾರೆ ಅಂತ ದೇವರಿಗೆ ಗೊತ್ತು. ಅದು ದೇವರಿಗೆ ಗೊತ್ತಿದ್ರು ಕೂಡ ಅದರಿಂದ ನಿನ್ನನ್ನು ಬಿಡಿಸಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ ಅಂತಲ್ಲ. ಯಾಕೆ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾನೆ ಗೊತ್ತಾ? ಅದರ ಮಧ್ಯದಲ್ಲಿ ನಿನ್ನ ಜೊತೆಯಲ್ಲಿ ಅವನು ನಿಲ್ಲಲಿಕ್ಕೆ. ಹಲ್ಲೆಲೂಯಾ. ನನ್ನ ದೇವರಿಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನೆಂಬುದಾಗಿ. ಅದನ್ನ ದೇವರ ಅನುಮತಿ ಮಾಡ್ತಿರೋದೆ ಅದರ ಮಧ್ಯದಲ್ಲಿ ನಿನ್ನ ಜೊತೆಯಲ್ಲಿ ನಿಲ್ಲಲಿಕ್ಕೆ. ಇವತ್ತೊಂದು ಮಾತು ಹೇಳ್ತಾ ಇದ್ದೇನೆ, ಕೆಲವೊಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂತ, ಕೆಲವೊಂದು ಹಿಂಸೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂತ ನಿನ್ನನ್ನು ನೋಡಿ ನನ್ನ ಆತ್ಮದಲ್ಲಿ ಪ್ರವಾದಿಸ್ತೇನೆ. ನಿನ್ನ ಜೊತೆ ಯೇಸು ಇದ್ದಾನೆನ್ನುವಂತ ಸತ್ಯವು, ನಿನ್ನ ಜೊತೆಲಿ ಯೇಸು ಇದ್ದಾನೆನ್ನುವಂತ ವರ್ತಮಾನವು ನಿನ್ನ ವಿರೋಧಿಗಳಿಗೆ ಗೊತ್ತಾಗುವಂತ ರೀತಿಯಲ್ಲಿ ಕೆಲವು ಪರಿಸ್ಥಿತಿಗಳನ್ನ ದೇವರ ಅನುಮತಿ ಮಾಡ್ತಾನೆ. ಕೆಲವೊಂದು ವಿರೋಧಗಳು ಸ್ಟಾರ್ಟ್ ಆಗ್ಬೇಕು ಮಕ್ಕಳೇ. ನಾನು ಯಾವಾಗಲೂ ಆಶ್ಚರ್ಯ ಪಡ್ತಾ ಇದ್ದೀನಿ, ನನ್ನ ದೇವರಿಗೆ ಎಷ್ಟು ದೊಡ್ಡ ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ, ಯೆಹೋವನ ಕೈ ರಕ್ಷಿಸಲಾರದಂತ ಮೋಟು ಕೈ ಅಲ್ಲ. ಹೌದು, ದಾನಿಯೇಲ ಎಂತ ಭಕ್ತ, ದಿನಕ್ಕೆ 3 ಬಾರಿ ದೇವರನ್ನ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದಂತ ಅವನನ್ನ ಸಿಂಹದ ಗವಿಯೊಳಗಡೆ ಆಗ್ತಾ ಇದೆ ಅಂತ ದೇವರಿಗೆ ನ್ಯೂಸ್ ಬಂದಾಗ ಒಂದೇ ಒಂದು ಈ ಯೋಸೇಫನನ್ನ ಅರಮನೆ ಒಳಗಡೆ ಕರ್ಕೊಂಡ್ಬರ್ಲಿಕ್ಕೆ ಐಗುಪ್ತನ ಕನಸಿನಲ್ಲಿ ಮಾತನಾಡಿದಂಥ ರೀತಿಯಲ್ಲಿ, ಆ ಫರೋಹನನ್ನ ಕನಸಿನಲ್ಲಿ ಮಾತನಾಡಿದಂಥ ರೀತಿಯಲ್ಲಿ ಇವನ ಜೊತೆ ಮಾತನಾಡಿ ಹೇಗಾದ್ರೂ ಬಿಡಿಸ್ತಾರೆ ಎಂಬುದಾಗಿ ಅದನ್ನು ಓದಬೇಕಾದ್ರೆ, ನಾನು ಧ್ಯಾನ ಮಾಡಬೇಕಾದ್ರೆ ನನಗೊಂದು ವಿಚಾರ ಅರ್ಥ ಆಯ್ತು. ಕೆಲವೊಂದು ನನ್ನ ದೇವರ ಅನುಮತಿ ಯಾಕೆ ಮಾಡ್ತಾನೆ ಗೊತ್ತಾ? ಕೆಲವೊಂದು ಕಷ್ಟಗಳನ್ನ ಪ್ರಾರ್ಥನೆ ಮಾಡೋರಿಗೆ ಯಾಕೆ ಅನುಮತಿ ಮಾಡ್ತಾನೆ ಗೊತ್ತಾ? ಕೆಲವೊಂದು ವೇದನೆಗಳನ್ನ ಸೇವಕರಿಗೆ ಯಾಕೆ ಅನುಮತಿ ಮಾಡ್ತಾನೆ ಗೊತ್ತಾ? ಅವರಿಗೆ ಬಿಲ್ಡಪ್ ಕೊಡಲಿಕ್ಕೆ. ಅರ್ಥ ಆದವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಕಡೆ ವಿರೋಧಿ ನಿನ್ನ ಹೆಸರನ್ನು ಹಾಳು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನನ್ನ ದೇವರು ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರಲಿಕ್ಕೆ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಒಂದು ಕಡೆ ನಿನ್ನನ್ನು ಬೀಳಿಸಲಿಕ್ಕೆ ವಿರೋಧಿ ಟ್ರೈ ಮಾಡ್ತಿದ್ರೆ, ಇನ್ನೊಂದು ಕಡೆ ದೇವರು ನಿನ್ನ ಮೇಲೆತ್ತಾಡ್ತಾನೆ. ಹಲ್ಲೆಲೂಯಾ. ನಿನ್ನ ಕಷ್ಟಗಳನ್ನು ನೆನೆಸಿ ನೀನು ದೇವರಿಗೆ ಸ್ತೋತ್ರ ಹೇಳು. ಕಾರಣ ಅದನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿಯನ್ನು ದೇವರು ನಿನ್ನಲ್ಲೇ ಕಂಡಿರೋದು.